ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಕನ್ನಡದ ವಿರುದ್ಧ ನಾಲಿಗೆ ಹರಿಬಿಟ್ಟ ಕಮಲ್ ಹಾಸನ್ಗೆ ಅದ್ಯಾವ ಪೆಟ್ಟು ಕೊಡಬೇಕೋ ಅರ್ಥನೇ ಆಗ್ತಾ ಇಲ್ಲ. ತಪ್ಪು ಮಾಡಿದ್ರು ಕ್ಷಮೆ ಕೇಳಲ್ಲ ಅನ್ನೋ ಕಮಲ್ ಹಾಸನ್ ಮೊಂಡತನ ಕನ್ನಡಿಗರನ್ನು ಕೆರಳಿಸಿದೆ. ಇಷ್ಟು ದಿನ ಹೋರಾಟದ ಹಾದಿಯಲ್ಲಿದ್ದ ಆಕ್ರೋಶ ಇಂದು ಬಹಿಷ್ಕಾರದ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಕನ್ನಡ ಮತ್ತು ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಕ್ಷಣ ಕ್ಷಣಕ್ಕೂ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಾ ಇದೆ. ಕ್ಷಮೆ ಕೇಳಲು ಮೀನಾಮೇಷ ಎಣಿಸ್ತಾ ಇರೋ ಕಮಲ್ ಹಾಸನ್ ವಿರುದ್ಧ ಬಹಿಷ್ಕಾರದ ಅಸ್ತ್ರ ಪ್ರಯೋಗಿಸಲು ಕನ್ನಡ ಸಂಘಟನೆಗಳು ಸಜ್ಜಾಗಿವೆ. ಕಮಲ್ ಕ್ಷಮೆ ಬೇಕಿಲ್ಲ, ರಾಜ್ಯದಿಂದ ಬಹಿಷ್ಕರಿಸಿ. ತಮಿಳು ನಟನ ವಿರುದ್ಧ ಸಿಡಿದೆದ್ದ ಕರವೇ ಪಡೆ. ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟು ಕ್ಷಮೆ ಕೇಳಲು ಒಲ್ಲೆ ಅಂತ ಇರೋ ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿದೆ. ಕಮಲ್ ಹಾಸನ್ ಕ್ಷಮೆ ಬೇಕಾಗಿಲ್ಲ, ರಾಜ್ಯದಿಂದ ಬಹಿಷ್ಕಾರ ಮಾಡಿ ಅಂತ ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬಾರ್ದು, ಮುಂದಿನ ದಿನಗಳಲ್ಲೂ ತಮಿಳು ಸಿನಿಮಾ ಹಾಕಬಾರ್ದು ಅಂತ ಕರವೇ ನಾರಾಯಣಗೌಡ ತಂಡ ಸಭೆ ನಡೆಸಿದೆ. ಚಿತ್ರಮಂದಿರಗಳಿಗೂ ನಾರಾಯಣಗೌಡ ತಂಡ ಭೇಟಿ ನೀಡಿ ವಾರ್ನಿಂಗ್ ನೀಡಿದೆ. ಅವನ್ಯಾವತ್ತು ಕರ್ನಾಟಕದ ನೆಲಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ಅವನ ಯಾವ ಸಿನಿಮಾವೂ ಕರ್ನಾಟಕದ ನೆಲದಲ್ಲಿ ಬಿಡುಗಡೆ ಆಗುವ ಪ್ರಶ್ನೆನೇ ಇಲ್ಲ. ಅದನ್ನು ಮೀರಿ ಏನಾದರೂ ನಮ್ಮ ವ್ಯವಸ್ಥೆಗಳು ಅವನಿಗೆ ಅವಕಾಶ ಮಾಡಿಕೊಟ್ರೆ 5ನೇ ತಾರೀಕು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದರೆ ಯಾರು ವ್ಯವಸ್ಥೆ ಮಾಡಿಕೊಡ್ತಾರೋ ಅವರೇ ಅದರ ಹೊಣೆಯನ್ನು ಹೊರಬೇಕಾಗತ್ತೆ. ರೂಪೇಶ್ ರಾಜಣ್ಣ ತಂಡದಿಂದಲೂ ಮಾಲ್ಗಳಿಗೆ ವಾರ್ನಿಂಗ್. ಜೂನ್ 5ಕ್ಕೆ ರಿಲೀಸ್ ಆಗಲಿರೋ ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ರೂಪೇಶ್ ರಾಜಣ್ಣ ಟೀಮ್ ಮಾಲ್ಗಳಿಗೆ ವಾರ್ನಿಂಗ್ ರವಾನೆ ಮಾಡಿದೆ. ಅಲ್ಲದೆ ಕೋರ್ಮಂಗ್ಲಾ PVR ಮಾಲ್ ಮುಂದೆ ರೂಪೇಶ್ ರಾಜಣ್ಣ ಟೀಮ್ ಪ್ರತಿಭಟನೆ ಸಹ ನಡೆಸಿದೆ. ಕ್ಷಮೆ ಕೇಳಲು ಕಮಲ್ ಮೊಂಡಾಟ, ಕಾನೂನಿನ ಹೋರಾಟ. ಹೈಕೋರ್ಟ್ ಮೆಟ್ಟಿಲೇರಿದ ಥಗ್ ಲೈಫ್ ಸಿನಿಮಾ ವಿವಾದ. ಜೂನ್ 5ಕ್ಕೆ ರಿಲೀಸ್ ಆಗಲಿರುವ ಥಗ್ ಲೈಫ್ ಸಿನಿಮಾಗೆ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಿತ್ರ ಪ್ರದರ್ಶನ ತಡೆಯದಂತೆ ನಿರ್ದೇಶನ ನೀಡಲು ಮನವಿ ಮಾಡಿದ್ದಾರೆ. ಸರ್ಕಾರ, ಪೊಲೀಸರು, ಫಿಲ್ಮ್ ಚೇಂಬರ್ ಸಿನಿಮಾ ಬ್ಯಾನ್ ಮಾಡಬಾರ್ದು, ಚಿತ್ರ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ತಮ್ಮ ಒಡೆತನದ ರಾಜ್ ಕಮಲ್ CEO ಇಂಟರ್ನ್ಯಾಷನಲ್ ಸಂಸ್ಥೆ ಮೂಲಕ ಕಮಲ್ ಮನವಿ ಮಾಡಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ ಥಗ್ ಲೈಫ್ ಸಿನಿಮಾ ವಿವಾದಕ್ಕೆ ನಟ ಕಮಲ್ ಹಾಸನ್ ವಿರುದ್ಧ ಕರವೇ ಶಿವರಾಮೇಗೌಡ ಬಣ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದೆ. ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡದಂತೆ ಫಿಲ್ಮ್ ಚೇಂಬರ್ಗೆ ಮನವಿ ಮಾಡಿದೆ. ಕ್ಷಮೆ ಕೇಳದಿದ್ರೆ ಸಿನಿಮಾ ಬಿಡುಗಡೆ ಆಗಲು ಬಿಡಲ್ಲ ಅಂತ ಕಮಲ್ ಹಾಸನ್ ವಿರುದ್ಧ ವಿಪಕ್ಷ ನಾಯಕ R ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಮಲ್ ಹಾಸನ್ ಚಿತ್ರ ಬಿಡುಗಡೆ ವಿರುದ್ಧ ಕಾನೂನು ಸಮರ ನಡೆಸೋದಾಗಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕಾರಣಕ್ಕೂ ಇವತ್ತಲ್ಲ, ಯಾವತ್ತೂ ಇನ್ನ ಯಾವುದೇ ಚಿತ್ರನೂ ಕಮಲ್ ಹಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು, ಕನ್ನಡ ಸಂಘಟನೆಗಳು ಕೊಡಬಾರ್ದು. ಅದು ಪೂರ್ತಿ ಬೆಂಬಲವನ್ನು ನಾವು ಕೊಡ್ತೀರಿ. ಒಂದು ನಮಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂತ ಕೆಲಸವನ್ನ ಮಾಡ್ತಾರೆ. ಕೋರ್ಟ್ನಾಗೂ ನಮ್ಮ ವಿಚಾರವನ್ನ ಇದು ಮಾಡಬಹುದು. ಆದ್ರೆ ನಾವು ಈಗ ಕೋರ್ಟಿನ ಮುಂಚಿತವಾಗಿ ನಾನೇನು ಹೇಳಕ್ ಬರಂಗಿಲ್ಲ. ಒಟ್ನಲ್ಲಿ ಕ್ಷಮೆ ಕೇಳದ ಕಮಲ್ಗೆ ಕನ್ನಡಿಗರು ಪಾಠ ಕಲಿಸೋದಂತೂ ಶತಸಿದ್ಧ. ತಮ್ಮ ಹಿರಿತನ ಮತ್ತು ಕಲೆಗೆ ಕಪ್ಪು ಚುಕ್ಕೆ ತಾಗದಂತೆ ಕಮಲ್ ಕ್ಷಮೆ ಕೇಳಿದ್ರೆ ಅವರಿಗೂ ಒಳಿತು, ನಮಗೂ ಒಳಿತು. ಭರತ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.